ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಬಲಿಜ ಸಮುದಾಯಕ್ಕೆ ಜಮೀನು ಮಂಜೂರು. ಸಮುದಾಯದಿಂದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಕೃತಜ್ಞತೆ ಸಲ್ಲಿಕೆ. ಚಿಂತಾಮಣಿ ಬಲಿಜ ಜನಾಂಗದ ಸರ್ವತೋಮುಖ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಜನಾಂಗದ ಬೇಡಿಕೆಗೆ ಅನುಗುಣವಾಗಿ ಬಲಿಜ ಜನಾಂಗದ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲ್ಗುಟ್ಟಳ್ಳಿ ಗ್ರಾಮದ ಸರ್ವೆ ನಂಬರ್ 42ರ ಬ್ಲಾಕ್ 15ರಲ್ಲಿ 30 ಗುಂಟೆ ಜಮೀನನ್ನು ಮಂಜೂರು ಮಾಡಿದ್ದಕ್ಕೆ ಬಲಿಜ ಜನಾಂಗದಿಂದ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಬಲಿಜ ಸಮುದಾಯದ ಮುಖಂಡರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ತಾಲೂಕು ಅಧ್ಯಕ್ಷ ಮುರುಗಮಲ ಲಕ್ಷ್ಮಣ ರೆಡ್ಡಿ ತಾಲೂಕಿನ 34 ಸಮುದಾಯಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಜಮೀನು ಒದಗಿಸಿದ್ದು, ಅದರಂತೆ ಬಲಿಜ ಜನಾಂಗದವರನ್ನು ಗುರುತಿಸಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರದ ಸ್ಥಾಪನೆಗೆ ಕೈವಾರ ಹೋಬಳಿ ನಲ್ಗುಟ್ಟಳ್ಳಿ ಗ್ರಾಮದ 30 ಗುಂಟೆ ಜಮೀನನ್ನು ಬಲಿಜ ಸಮುದಾಯಕ್ಕೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಸದಸ್ಯ ಎಂಎಂಎಸ್ ಶ್ರೀನಿವಾಸ್, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಆರ್ಎಂಜೆ ಶ್ರೀನಿವಾಸ್, ಕೈವಾರದ ಟೆಂಟ್ ಸೀನಪ್ಪ, ಅಗ್ರಹಾರದ ವೇಣು, ಕುಂಟಗಡ್ಡೆ ಶಿವಣ್ಣ, ಕುಂಟಗಡ್ಡೆ ಲಕ್ಷ್ಮಣ್, ಫೈನಾನ್ಸ್ ಅಶೋಕ್ ಕುಮಾರ್, ಅನಿಲ್, ಡಿಪೋ ಚಲಪತಿ, ಎಪಿಎಂಸಿ ಮಾರುಕಟ್ಟೆಯ ದಯಾನಂದ ಸಾಗರ್, ಟೊಮೆಟೊ ಮಾರುಕಟ್ಟೆಯ ದ್ವಾರಕಿನಾಥ್, ಬೀರಂಗಿ ಬಾಬು, ನಿವೃತ್ತ ಶಿಕ್ಷಕ ಲಕ್ಷ್ಮಣಕುಲ ದೇಶಶೆಟ್ಟಿ, ಶ್ರೀನಿವಾಸ್ ರೆಡ್ಡಿ, ಕೋಟಗಲ್ ಶ್ರೀನಿವಾಸ್, ಪತ್ರಕರ್ತ ಕೃಷ್ಣಮೂರ್ತಿ, ಗ್ಯಾಸ್ ಮುರಳಿ, ಕೆಬಿ ಲಕ್ಷ್ಮಯ್ಯ, ಎನ್ಪಿ ನಾಗಭೂಷಣ್, ಕಾಂಟ್ರಾಕ್ಟ್ ಮುರಳಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಮ್ಮ ತಾಲೂಕಿನಲ್ಲಿ ನಮ್ಮ ಉಸ್ತುವಾರಿ ಸಚಿವರು, ರಾಜ್ಯ ಉನ್ನತ ಶಿಕ್ಷಣ ಸಚಿವರು, ನಮ್ಮ ಭಾಗದ ಶಾಸಕರು ಬಹು ನಿರೀಕ್ಷಿತ ಮತ್ತು ದೂರದೃಷ್ಟಿ ಯೋಜನೆಯನ್ನು ಇಟ್ಕೊಂಡು ಇವತ್ತು ಎಲ್ಲ ಸಮುದಾಯಕ್ಕೂ ಅನುಕೂಲ ಆಗತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು 34 ಸಮುದಾಯಗಳಿಗೆ ಇವತ್ತು ಆ ಒಂದು ಸಮುದಾಯದ ಪಾಪ್ಯುಲೇಷನ್ ಆಧಾರ ಇಟ್ಕೊಂಡು 10 ಗುಂಟೆ, 15 ಗುಂಟೆ, 20 ಗುಂಟೆ, 1 ಎಕರೆ ಪಾಪ್ಯುಲೇಷನ್ ಆಧಾರದ ಮೇಲೆ ಅವರು ಬಹಳ ಯೋಚನೆ ಮಾಡಿ ಸುದೀರ್ಘವಾಗಿ ಇದನ್ನು ಚರ್ಚೆ ಮಾಡಿ ಎಲ್ಲ ಸಮುದಾಯದ ಚರ್ಚೆ ಮಾಡಿ ಇವತ್ತು ಸುಮಾರು 34 ಸಮುದಾಯಗಳಿಗೆ ಇವತ್ತು ಈ ಒಂದು ತಾಲೂಕಿನಲ್ಲಿ ಒಂದು ಒಳ್ಳೆಯ ಜಾಗವನ್ನು, ಅಂದರೆ ಏನು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ತಾ ಇದ್ದಾರೆ ಅದರ ಪಕ್ಕದಲ್ಲಿ ಕೈವಾರ ಹೋಬಳಿ ಚಿಂತಾಮಣಿ ತಾಲೂಕು ನಲ್ಲಗುಟ್ಟಳ್ಳಿ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ ಸುಮಾರು 28 ಎಕರೆ ಜಾಗವನ್ನು ಸುಮಾರು ಎಲ್ಲ ಸಮುದಾಯವರೆಗೂ ಆ ಒಂದು ಸಮುದಾಯದ ಪಾಪ್ಯುಲೇಷನ್ ಆಧಾರದ ಮೇಲೆ ಈ ಒಂದು ಜಾಗಗಳನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಸಚಿವರು ಬಹಳ ಸುದೀರ್ಘವಾಗಿ ಯೋಚನೆ ಮಾಡಿ ದೂರದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತು ಎಲ್ಲ ಸಮುದಾಯಕ್ಕೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು 42ನೇ ಸರ್ವೆ ನಂಬರ್ನಲ್ಲಿ ನಲಗುಂಟ ಹತ್ರ ಎಲ್ಲ ಸಮುದಾಯದವರೆಗೂ ಕೊಟ್ಟಿರ್ತಕ್ಕಂಥ ವಿಚಾರ ತುಂಬ ಸಂತೋಷಕರ ವಿಚಾರ. ನಮಗೆ ನಿನ್ನೆ ಬಾಲಾಜಿಯವರು ಮತ್ತು ಸುಧಾಕರ್ ರೆಡ್ಡಿಯವರು ಕರೆಸಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಬಲಿಜ ಕುಲಬಾಂಧವರು ತಾವು ಏನಿದ್ದೀರಿ ತಮಗೂ ಸಹ ಏನಿವತ್ತು ನಮ್ಮ ತಾಲೂಕಿನಲ್ಲಿ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಟ್ಟ ಗ್ರಾಮ ಸರ್ವೆ ನಂಬರ್ 42ರಲ್ಲಿ ಬ್ಲಾಕ್ 15ರಲ್ಲಿ 30 ಗುಂಟೆ ಜಮೀನನ್ನು ಬಲಿಜ ಸಮುದಾಯಕ್ಕೆ ನಮ್ಮ ನೆಚ್ಚಿನ ಶಾಸಕರು, ಸಚಿವರು
ಮಂಜೂರು ಮಾಡಿರ್ತಾರೆ. ಆದ್ದರಿಂದ ನಮ್ಮ ತಾಲೂಕಿನ ಎಲ್ಲ ಬಲಿಜ ಕುಲಬಾಂಧವರ ಮುಖಂಡರ ಪರವಾಗಿ ಎಲ್ಲರೂ ಸೇರಿ ನಾವು ಇವತ್ತು ನಮ್ಮ ಸಚಿವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತೇವೆ. ಬಲಿಜ ಕುಲಬಾಂಧವರಿಗೆ 30 ಗುಂಟೆಯನ್ನ ಸಚಿವರು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಬೇರೆ ಬೇರೆ ಸಮುದಾಯಗಳಿಗೂ ಸಹ ಇವತ್ತು ಸಚಿವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಸಮುದಾಯದ ಪರವಾಗಿಯೂ ಸಹ ನಾನು ಮತ್ತೊಮ್ಮೆ ನಮ್ಮ ಸಚಿವರಿಗೆ ಸುಧಾಕರ್ ಅವರಿಗೆ ಅನಂತ ಈ ತಾಲೂಕಿನ ಜನತೆ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ರಾಜ್ಯದಲ್ಲಿ ನನಗೆ ತಿಳಿದಿರುವ ಮಟ್ಟಿಗೆ ಯಾವುದೇ ಒಂದು MLA ಕ್ಷೇತ್ರದಲ್ಲಿ 224 MLA ಕ್ಷೇತ್ರಗಳಿದೆ ಈ ರಾಜ್ಯದಲ್ಲಿ. ಇಷ್ಟೊಂದು ಎಲ್ಲ ಸಮುದಾಯವರೆಗೂ ಸಹ ದೂರದೃಷ್ಟಿಯನ್ನು ಇಟ್ಕೊಂಡು ಅದೊಂದು ಒಳ್ಳೆ ವ್ಯಾಲ್ಯೂಬಲ್ ಜಾಗ ಇವತ್ತು ಅಲ್ಲಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅಂಥ ಜಾಗದಲ್ಲಿ ಇವತ್ತು 34 ಸಮುದಾಯದವರಿಗೆ ಇವತ್ತು 10 ಗುಂಟೆ 15 ಗುಂಟೆ 20 ಗುಂಟೆ 1 ಎಕರೆ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ ಅಂದರೆ ಇದು ಹೆಮ್ಮೆ ಪಡುವಂತಕ್ಕಂಥ ವಿಚಾರ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಶರವೇಗದಲ್ಲಿ ಇವತ್ತು ತಾಲೂಕಿನಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದೆಲ್ಲ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ ಹೇಳಕ್ಕೆ ಹೋಗೋದಿಲ್ಲ. ಶರವೇಗದಲ್ಲಿ ಇವತ್ತು ಅಭಿವೃದ್ಧಿ ನಮ್ಮ ಸುಧಾಕರ್ ಅವರ ನೇತೃತ್ವದಲ್ಲಿ ಆಗ್ತಾ ಇದ್ದಾರೆ. ಅದಕ್ಕೆ ಹಿಂಬಲವಾಗಿ ಬಾಲಾಜಿಯವರು ಸಹ ಅವರಿಗೆ ಸಾಥ್ ಕೊಟ್ಟು ಇವತ್ತು ತಾಲೂಕು ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ವಿಚಾರ ನಮ್ಮ ಎಲ್ರಿಗೂ ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕು ಏನು ಇವತ್ತು ಯಾವುದೇ ವಿಚಾರ ತಗೊಂಡು ಅದು ಆರೋಗ್ಯ ವಿಚಾರ ಆಗಿರ್ಬೋದು, ಮತ್ತು ಶಿಕ್ಷಣ ವಿಚಾರದಲ್ಲಾಗಿರ್ಬೋದು, ಮತ್ತು ಕೈಗಾರಿಕೆಗಳ ವಿಚಾರದಲ್ಲಾಗಿರ್ಬೋದು, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಚಾರದಲ್ಲಾಗಿರ್ಬೋದು, ಅನೇಕ ಸಮುದಾಯಗಳಿಗೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನದಲಿತರು ಕಡುಬಡವರು ಏನು ನಿಷ್ಪೃಷರು ಏನಿದ್ದಾರೆ ಅಸ್ಪೃಶ್ಯರು ಏನಿದ್ದಾರೆ ಎಲ್ಲರಿಗೂ ಸಹ ಇವತ್ತು ಅನುಕೂಲ ಆಗ್ತಕ್ಕಂಥ ಎಲ್ಲ ಜನಾಂಗಕ್ಕೂ ಅನುಕೂಲ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಡಾಕ್ಟರ್ MC ಸುಧಾಕರ್ ಅವರು ಮಾಡ್ತಾ ಇರ್ತಕ್ಕಂಥ ನಮ್ಮ ಉನ್ನತ ಶಿಕ್ಷಣ ಮಾಡ್ತಾ ಇರ್ತಕ್ಕಂಥ ವಿಚಾರಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಗಳು. ಇವತ್ತು ದೂರದೃಷ್ಟಿಯನ್ನು ಇಟ್ಕೊಂಡು ಏನು ಈ ಒಂದು ಸಮುದಾಯಗಳಿಗೆ ಇವತ್ತು ಇಷ್ಟೊಂದು ಎಕರೆ ಜಮೀನನ್ನ ಅವ್ರು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಯಾ ಸಮುದಾಯದವರು ಅಲ್ಲಿ ಇವತ್ತು ಏನು ಜಾಗ ಕೊಟ್ಟಿದ್ದಾರೆ ಅದು ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರಗಳನ್ನ ಕಟ್ಟಡ ನಿರ್ಮಾಣ ಮಾಡಲು ಅಲ್ಲಿ ಜಾಗವನ್ನು ಕೊಟ್ಟಿರ್ತಾರೆ. ಆಯಾ ಸಮುದಾಯದವರು ಆ ಒಂದು ಸಮುದಾಯಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಅಲ್ಲಿ ಕಟ್ಟಡವನ್ನು ಕಟ್ಟಬೇಕಾಗ್ತದೆ. ಮತ್ತು ಇನ್ನೊಂದು ವಿಚಾರ, ಇವತ್ತು ಅಲ್ಲಿ ಏನು 28 ಎಕರೆ ಜಾಗದಲ್ಲಿ ಇವತ್ತು ಎಲ್ಲ ಸಮುದಾಯಕ್ಕೆ ಇವತ್ತು ಜಾಗ ಕೊಟ್ಟಿದ್ದಾರೆ. ಇನ್ನೂ ನಮ್ಮ ಸಚಿವರೊಂದು ಆಲೋಚನೆ ಮಾಡಿದ್ದಾರೆ. ಅಲ್ಲಿ ಸುಮಾರು ಒಂದು 3 ಎಕರೆ ಪ್ರದೇಶದಲ್ಲಿ ದೊಡ್ಡದಾಗಿ ಒಂದು ಆಡಿಟೋರಿಯಂ ಅಂದರೆ ದೊಡ್ಡ ಒಂದು ಈ ಕೋಲಾರಲ್ಲಿ ಕಟ್ಟಿದ್ದಾರೆ ಚಿನ್ನಯ್ಯ ರಂಗಮಂದಿರ, ಇವತ್ತು ಅಂಬೇಡ್ಕರ್ ಭವನ ಏನು ಕಟ್ಟಿದ್ದಾರೆ, ಆ ರೀತಿ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಬಿಲ್ಡಿಂಗ್ ಅನ್ನು ಕಟ್ಟಿ ಎಲ್ಲ ಸಮುದಾಯದವರು ಆ ಒಂದು ಏನು 34 ಇನ್ನ ಕೊಡ್ತಾರೆ ಅಲ್ಲಿ ಅವರ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತು ಅಲ್ಲಿ ಆ ಒಂದು ಫೆಸಿಲಿಟೀಸ್ ಅನ್ನ ಮಾಡಬೇಕಂತಕ್ಕಂಥ ವಿಚಾರವನ್ನ ಸಚಿವರು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಅದು ಸಹ ಆ ಒಂದು ಜಾಗದಲ್ಲಿ ಆಗ್ತದೆ. ಎಲ್ಲ ಸಮುದಾಯದವರು ಆ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಳ್ಳುವಂತ ಒಂದು ಯೋಜನೆಯನ್ನು ಇಟ್ಟಿದ್ದಾರೆ. ಇವತ್ತು ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಇವತ್ತು ಆಂಜನೇಯ ರೆಡ್ಡಿ ಅವರು ಇದ್ದಾಗ ಪುರಸಭೆ ಮಾಡಿದ್ರು, ಚೋರರೆಡ್ಡಿ ಇದ್ದಾಗ ನಗರಸಭೆ ಮಾಡಿದ್ರು. ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ನಗರ ಏನಿವತ್ತು ಇಡೀ 2 ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನನ್ನ ಲೆಕ್ಕ ಪ್ರಕಾರ ಈ ಒಂದು ಇದೇ ರೀತಿ ನಮ್ಮ ತಾಲೂಕು ಅಭಿವೃದ್ಧಿಯಾಗಿ ಇವತ್ತು ಕೈವಾರ ಹೋಬಳಿ ಕೈವಾರ ಮತ್ತು ಮಸ್ತೇನಹಳ್ಳಿ ಇವತ್ತು ಪಟ್ಟಣ ಪಂಚಾಯತ್ ಮಾಡ್ತಾ ಇದ್ದಾರೆ. ಇವತ್ತು ಅಂಬಾದುರ್ಗ ಹೋಬಳಿ ದನಮಿಟ್ಟಿಹಳ್ಳಿ ಅಂತ ಉಪನಗರ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಣ್ಶೆಟ್ಟಹಳ್ಳಿ, ಮುರುಮಲ್ಲ, ಕಾಗುತಿ, ನಗರಮಿಟ್ಟ, ಜೋಗವಾರಪಲ್ಲಿ
ಹೊಂಗತಿಮ್ಮನಹಳ್ಳಿಯಲ್ಲಿ ಇವತ್ತು 1000 ಎಕರೆ ಮೇಲೆ ಇವತ್ತು ಅಲ್ಲಿ ಇಂಡಸ್ಟ್ರಿಯಲ್ ಮಾಡ್ತಾ ಇದ್ದಾರೆ. ಇವತ್ತು ಮಸ್ಸೇನಹಳ್ಳಿ, ಇವತ್ತು ಕೈವಾರ, ಇವತ್ತು ಆ ಕಡೆ ಇಂಡಸ್ಟ್ರಿಯಲ್ ಸ್ಟಾರ್ಟ್ ಆಗಿದೆ, ಫ್ಯಾಕ್ಟರಿಗಳು ಸ್ಟಾರ್ಟ್ ಆಗಿದೆ. ಇವತ್ತು ನಿರುದ್ಯೋಗ ಸಮಸ್ಯೆ ಈ ತಾಲೂಕಿನಲ್ಲಿ ನಿವಾರಣೆ ಆಗ್ತಕ್ಕಂಥ ಎಲ್ಲ ಒಂದು ಸೂಚನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ರೀತಿ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಇವತ್ತು ಕಾಲೇಜುಗಳಾಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಕನ್ಶೆಟ್ಟಿಹಳ್ಳಿ ಹತ್ರ ಇವತ್ತು ಟೊಮಾಟೊ ಮಾರ್ಕೆಟು 150 ಎಕರೆ ಪ್ರದೇಶದಲ್ಲಿ ನಡೆಯುವಂತಹ ಒಂದು ಸೂಚನೆಯನ್ನು ಕಂಡು ಬರ್ತಾ ಇದೆ. ಇವತ್ತು ಮೊನ್ನೆ ಅಗ್ರಹಾರದಲ್ಲಿ ಹೇಳ್ತಾ ಇದ್ದ ಸಚಿವರು ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಬೇಕಂತ ಒಂದು ಚಿಂತನೆಯನ್ನು ಸಹ ನಾನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಆರೋಗ್ಯ ವಿಚಾರದಲ್ಲಿ ಇವತ್ತು ಏನು ತಾಯಿ ಮಕ್ಕಳ ಆಸ್ಪತ್ರೆ ಆಗಿರ್ಬೋದು, ಸಾರ್ವಜನಿಕರ ಆಸ್ಪತ್ರೆ ಆಗಿರ್ಬೋದು, ಎಮರ್ಜೆನ್ಸಿ ವಾರ್ಡ್ ಆಗಿರ್ಬೋದು, ಇದೆಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕು ನಗರ ಪಾಲಿಕೆ ಆಗೋದರಲ್ಲಿ ಸಂದೇಹ ಇಲ್ಲ. ಇವತ್ತು ತಮಗೆ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಇವತ್ತು ಕೈವಾರದಿಂದ ಮುರುಗಮಲ್ಲವರೆಗೂ ಇವತ್ತು ನಮ್ಮ ತಾಲೂಕು ಬೆಳೀತಾ ಇದೆ. ಸುಮಾರು 25ರಿಂದ 30 ಕಿಲೋಮೀಟರ್ ಒಂದು ವಿಸ್ತೀರ್ಣವನ್ನು ಆಕ್ರಮಿಸ್ಕೊಳ್ತಾ ಇದೆ. ಇವತ್ತು ಉಪ್ರಪೇಟೆಯಿಂದ ಮಾಡ್ಕೇರಿ ಕ್ರಾಸ್ವರೆಗೂ ವಿಸ್ತೀರ್ಣವನ್ನು ಸುಮಾರು 25-30 ಕಿಲೋಮೀಟರ್ ವಿಸ್ತೀರ್ಣ ಆಗ್ತಾ ಇದೆ. ಇವತ್ತು ಬೊಮ್ಮಶೆಟ್ಟಪಳ್ಳಿಯಿಂದ ಇವತ್ತು ಮಸ್ಸೇನಹಳ್ಳಿವರೆಗೂ ಸಹ ತಗೊಂಡ್ರೆ ಸುಮಾರು 30 ಕಿಲೋಮೀಟರ್ ಒಂದು ವಿಸ್ತೀರ್ಣ ಈ ನಗರ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಚಿವರ ಕೈ ಬಲಪಡಿಸಿ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲ ಮಾಡ್ಕೋಬೇಕಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಬಲಿಜ ಜನಾಂಗಕ್ಕೆ ಏನು ಇವತ್ತು ಈ ಒಂದು 30 ಕುಂಟೆ ಜಾಗವನ್ನು ಕೊಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಕುರುಬಾಂಧವರು ಎಲ್ಲರೂ ಕೈ ಜೋಡಿಸಿ ಆ ಜಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಬೇಕಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನು ನಮ್ಮ ಸಚಿವರ ಒಂದು ಋಣವನ್ನು ತೀರಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಇಡೀ ತಾಲೂಕಿನ ಜನತೆ ಮತ್ತು ಜನಾಂಗದ ಜನತೆ ನಾವು ಸಹ ಮಾಡಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ಈ ಸಲ ಹೇಳ್ತಾ, 30 ಕುಂಟೆ ಮತ್ತು ಬೇರೆ ಬೇರೆ ಜನಾಂಗಕ್ಕೆ ಸುಮಾರು 28 ಎಕರೆ ಜಾಗವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಾಲಾಜಿ ಸಾರ್ ಅವ್ರಿಗೂ ಮತ್ತು ಸುಧಾಕರ್ ಸಾರ್ ಅವ್ರಿಗೂ ನಮ್ಮ ತಾಲೂಕಿನ ಜನತೆ ಪರವಾಗಿ, ನಮ್ಮ ಜನಾಂಗದ ಜನತೆ ಪರವಾಗಿ, ಬಂಧುಗಳ ಪರವಾಗಿ ಅನಂತ ಧನ್ಯವಾದಗಳು. ತಾಲೂಕು ಬಲಿಜ ಜನಾಂಗದ ಕುಲು ಬಾಂಧವರಿಂದ ಬಂದಿರುವ ಎಲ್ಲ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಕುಲು ಬಾಂಧವರಿಗೆ ನಮಸ್ಕರಿಸುತ್ತಾ ಮತ್ತು ಪತ್ರಿಕರ್ತ ಮಿತ್ರರಿಗೆ ನಮಸ್ಕರಿಸುತ್ತಾ, ಚಿಂತಾಮಣಿ ತಾಲೂಕಿನಲ್ಲಿ ಬಲಿಜ ಜನಾಂಗದ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು. ನಮ್ಮ ಸಮುದಾಯಕ್ಕೆ ಒಂದು ನಿವೇಶನ ಬೇಕು ಅಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಾವು ಮನವಿ ಕೊಟ್ಟಿದ್ವು. ತಹಸೀಲ್ದಾರ್ ಮನವಿ ಕೊಟ್ಟಿದ್ವು, ಡಿ ಸರ್ವಿಸ್ಗೂ ಕೊಟ್ಟಿದ್ವು ಮತ್ತು ಶಾಸಕರು ನಾವು ಮನವಿಗಳನ್ನು ಸಲ್ಲಿಸಿದ್ದೆವು. ಆ ಪ್ರಕಾರ ಇವತ್ತು ನಮ್ಮ ಬಲಿಜ ಜನಾಂಗಕ್ಕೆ ಡಾಕ್ಟರ್ MC ಸುಧಾಕರ್ ಅವರು ನಮ್ಮ ಜನಾಂಗನ ಗುರುತಿಸಿ ಕೈವಾರ ಗ್ರಾಮದ ಹೋಬಳಿಯ ಗ್ರಾಮ ನಲ್ಗುಟ್ಟ ಹಳ್ಳಿ ಹತ್ರ ಸರ್ವೆ ನಂಬರ್ 42ರಲ್ಲಿ 30 ಕುಂಟೆ ನಮಗೆ ನಿವೇಶನವನ್ನು ಗುರುತಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ನಮ್ಮ ಜನಾಂಗ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.